ಖಾಲಿ ಖಾಲಿ, ಒಂದಕ್ಕಿ ಇಲ್ಲ. ಜಿಂಗ್ಲಿ ಮಾತ್ರ ಮರಿ ಮಾಡ್ಕೊಂಡೈತೆ. ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಜಾಗ ಅದಕ್ಕಾದ್ರೂ ಯೂಸ್ ಆಗಿ ಅದು ಒಂದು ಮೊಟ್ಟೆಗೆ ಮರಿ ಮಾಡ್ತೈತೆ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀನಿ ನಂಬ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಿಮ್ಗೊಂದು ಕೇಜ್ ಅಪ್ಡೇಟ್ ಕೊಡ್ತೀನಿ. ಮತ್ತು ಇದೆಲ್ಲ ನಮ್ಮ ದಾವಳಿದಲ್ಲಿ ಏನೇನಿದೆ ಮತ್ತು ಹೊಸ ಹೊಸ ಅಕ್ಕಿಗಳು ಯಾವುದು ಎಲ್ಲ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಡೈರೆಕ್ಟಾಗಿ ತುಂಬ ಮಾತಾಡಿದ್ರೆ ಹೋಗ್ಬೇಡ, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಏನೂ ಇಲ್ಲ, ನಿನ್ನೆ ಒಂದು ಬಾಕ್ಸಿಂಗ್ ಕಾಂಪಿಟೇಷನ್ಸ್ ಇತ್ತು. ಮತ್ತು ನನಗೆ ಒಂದು 2 ದಿವಸದಿಂದ ಹೈ ಫೀವರ್ ಬೇರೆ ಇದೆ, ಆದ್ರೂ ಹೋಗಿ ಆಡಿದ್ದೀನಿ. ಸೊ ಅದು ಬೇರೆ ವಿಚಾರ. ಬನ್ನಿ ದಾವಳಿ ತೋರಿಸ್ತೀನಿ ನಿಮಗೆ. ಸೊ ಎಲ್ಲರಿಗೂ ಫಸ್ಟ್ಲಿ ಏನೆಲ್ಲ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ಬೇಜಾರು ಮಾಡ್ಕೊಂಬಿಡ್ರಿ. ಮತ್ತು ಅದಾದಮೇಲೆ ಸ್ವಲ್ಪ ಸಿಂಪತಿ ಕೂಡ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂತ ಹೇಳಿದ್ರೆ ತಿರ್ಗಾ ತುಂಬ ಜನ ಇರ್ತಾರೆ, ಸಿಂಪತಿಗೆ ಮಾತ್ರ ಈ ವಿಡಿಯೋ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನಾನು, ಸರಿನಾ, ಏನೇನಾಗಿದೆ ದಾವಳಿ ನೀವು. ಸೊ ತುಂಬ ಬೇಜಾರಾಗುವಂಥ ವಿಷಯ, ಆದ್ರೂ ಪರವಾಗಿಲ್ಲ. ನಾನು ಕಮ್ಬ್ಯಾಕಲ್ಲಿ ಕೂಡ ನಂಬ್ತೀನಿ. ಸೊ ನೀವು ನೋಡ್ಕೊಬೋದು, ಇಲ್ಲಿ ಏನು ಕಾಣಿಸ್ತೈತೆ, ಗೂಡೆಲ್ಲ ಎತ್ಬಿಟ್ಟಿದ್ದೀನಿ, ಎಲ್ಲ ಗೂಡು ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಏನೈತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಗೂಡು ಈ ಗೂಡಲ್ಲಿ ಬರೀ ಹೆಸರಿಗೆ ಮಾತ್ರ ಗೂಡು, ಒಂದಕ್ಕಿ ಇಲ್ಲ, ಒಂದಂದರೆ ಒಂದು ಅಕ್ಕಿನೂ ಇಲ್ಲ, ಸರಿನಾ. ಇಲ್ಲಿ ಇನ್ನೊಂದು ಗೂಡಿತ್ತು ಸಿಂಗಲ್ಗೆ ಅಂತ ಹೇಳ್ಬಿಟ್ಟು, ಅದನ್ನು ಕೊಟ್ಟು ಕಳಿಸ್ಬಿಟ್ರಿ. ಮತ್ತು ಇಲ್ಲಿ ಹೊಸ ಒಂದು ಗೂಡು ಮಾಡಿಸಿದ್ದೆ, ಅದು ನಿಮ್ಗೆ ಗೊತ್ತಿರೋದೆ, ಅದನ್ನು ಕೂಡ ಕೊಟ್ಟು ಕಳಿಸ್ಬಿಟ್ಟೆ ನಾನು, ಸರಿನಾ. ಯಾರಿಗೆ ಕೊಟ್ಟು ಕಳಿಸಿದೆ ಏನಾಯ್ತು ಅಂತ ಕೂಡ ಹೇಳ್ತೀನಿ ನಾನು. ಸೊ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋದೆ, ಫಸ್ಟು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿರೋದೇ ಇಲ್ಲಿಂದ ಅಲ್ವಾ, ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಸೊ ಇಲ್ಲಿಂದ ಅಲ್ಲ, ಸಾರಿ, ಇಲ್ಲಿ ಒಂದೇ ಒಂದು ಉಡ್ಗೂಡು ಇಕ್ಬಿಟ್ಟು ಅದನ್ನು ಕೂಡ ಬೇಕಂದರೆ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ನಾನು. ಸೊ ಅಲ್ಲೊಂದೇ ಒಂದು ಗೂಡು ಇಕ್ಬಿಟ್ಟು ಅಲ್ಲಿ ಒಂದು ವೀಡಿಯೋಸ್ ಹಾಕೋದು ಸ್ಟಾರ್ಟ್ ಮಾಡಿದ್ದೆ ನಾನು. ಅಲ್ಲಾದಮೇಲೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇಲ್ಲೊಂದು ದೊಡ್ಡ ಸೆಟಪ್ ಮಾಡ್ಕೊಂಡೆ. ತುಂಬ ಚೆನ್ನಾಗಿತ್ತು ಇಲ್ಲಿ ನನಗೆ, ಇಲ್ಲಿಂದ ಇಕ್ಕಿ. ಮತ್ತು ಈ ಸೈಡು ಛತ್ರಿಗೆ, ಇದ್ರ ಮೇಲೆ ಛತ್ರಿದು ಕೂಡ ಅಷ್ಟೇ. ಫಸ್ಟ್ ಇದ್ರ ಮೇಲೆ ಒಂದು 4 ಕಡ್ಡಿ ಇದಕ್ಕೆ ಕಟ್ಬಿಟ್ಟು ಇದ್ರ ಮೇಲೆ ಛತ್ರಿ ಬರೋ ಹತ್ರ ಒಂದು ಮಾಡಿದ್ರಿ. ಸೊ ಫಸ್ಟ್ ಅದ್ರ ಮೇಲೆ ಕೂಡ ಒಂದು ಛತ್ರಿ ಇಕ್ಕಿದ್ದೆ. ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆದಮೇಲೆ ಛತ್ರಿ ಇಲ್ಲಿ ಗೂಡಿತ್ತು. ಸೊ ಅದೊಂದು ಸೆಟಪ್ ಫಸ್ಟು, ಸರಿನಾ. ಮತ್ತು ಇದಾದಮೇಲೆ ಈ ಛತ್ರಿ ಕೂಡ ಆಲ್ಮೋಸ್ಟ್ ಹೊಡೆದೋಗ್ಬಿಟ್ಟಿದೆ ನೋಡಿ, ಸರಿನಾ. ಸೊ ಇದ್ರದ್ದೆಲ್ಲ ಬಂದುಬಿಟ್ಟು ಇದ್ರದ್ದೇನು ಪ್ರಾಬ್ಲಮ್ ಇದ್ದಿಲ್ಲ ನಮಗೆ. ಇದು ಬಂದುಬಿಟ್ಟು ನೀರು ಅದು ಇದು ಬಿದ್ದು ತುಂಬ ದಿವಸನೇ ಆಯಿತು. ಸೊ ಅದು ಹೋಯ್ತು ಅನ್ಕೊತೀನಿ ಅದ್ರದ್ದು ಲೈಫು. ಮತ್ತು ಅದಾದಮೇಲೆ ಮೇಯ್ನ್ ಕಾರಣ, ಇಲ್ಲಿ ಬಂದುಬಿಟ್ಟು ನೀರು ಫುಲ್ಲಾಗಿ ಆಗ್ತೈತಂತೆ, ಅವ್ರಿಗೆಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗ್ತೈತಂತೆ, ಅದು ಇದು ಅಂತ ಹೇಳ್ಬಿಟ್ಟು ಕೊನೆಗೆ ನಾನು ಯಾರಿಗೂ ತೊಂದರೆ ಕೊಡಬೇಡ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಅಕ್ಕಿಗಳನ್ನ ಬಂದುಬಿಟ್ಟು ಇಲ್ಲಿಂದ ಎತ್ತಿದ್ದೀನಿ. ಈ ಗೂಡುಗಳನ್ನೆಲ್ಲ ಖಾಲಿ ಮಾಡಿದ್ದೀನಿ. ಒಳಗಡೆ ಕೊಟ್ಟು ತೋರಿಸ್ತೀನಿ, ಅಲ್ಲಿ ನಮ್ಮದೇನು ಗೂಡುಗಳಿದೆ ಅದ್ರಲ್ಲಿ ಕೊಟ್ಟು ತೋರಿಸ್ತೀನಿ ಏನೇನು ಅಕ್ಕಿಗಳು ಮತ್ತು ಯಾವ್ಯಾವ ಗೂಡುಗಳು ಹಿಂಗೆ ಐತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ, ಸರಿನಾ. ಸೊ ಇಲ್ಲಿಂದ ಎಲ್ಲ ಎತ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೆ ಬಂದು, ಸರಿನಾ. ನಾನು ನೋಡಿ ಮಾಪು ಎಲ್ಲ ನಾನು ಎತ್ಕೊಂಬಂದು ನಾನು ಕ್ಲೀನ್ ಮಾಡ್ತಾಯಿದ್ದೆ, ಸರಿನಾ. ಸೊ ಪರವಾಗಿಲ್ಲ, ಆಗಿದೆ. ಆದರೆ ನನಗೇನು ಬೇಜಾರು ಅಂತ ಹೇಳಿದ್ರೆ, ತುಂಬ ವರ್ಷದಿಂದ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ತುಂಬ ಮೆಮರೀಸ್. ನೆಕ್ಸ್ಟ್ ಟೈಮ್ ಈ ಬಿಲ್ಡಿಂಗ್ ಮೇಲೆ ಬಂದರೆ ಒಂಥರ ನನಗೆ ಬೋರ್ ಅಂತಂದರೆ ಬೇಜಾರಾಗೋಗುತ್ತೆ. ಬಂದಾಗೆಲ್ಲ ಅಕ್ಕಿಗಳ ಸೌಂಡ್ ಕೇಳಿಸ್ಕೊಂಡ್ರೆ ಒಂದು ನೆಮ್ಮದಿ. ಇಲ್ಲಿ ಬರ್ತಾ ಇದ್ದಂಗಂತಲೇ ಅಕ್ಕಿಗಳ ಮೂತಿ ನೋಡ್ತೀನಿ ನಾನು. ಇವಾಗ ಬಂದ್ಬಿಟ್ಟು ಎಲ್ಲ ಖಾಲಿ ಹೊಡಿತೈತೆ. ಆದರೆ ಅಕ್ಕಿ ಶೋಕಿ ಅಂತೂ ನಾನು ಬಿಡೋದು ಇಲ್ಲ. ಸೊ ಒಂದು ಚಿಕ್ಕ ಡೌನ್ಫಾಲ್ ಅಂತಲೇ ಹೇಳ್ಬೋದು, ಮಿಕ್ಕಿದೇನೂ ಇಲ್ಲ. ಬೇಜಾರಂತ ತಿಳ್ಕೊಂಡ್ರೆ ನಾನು ಬೆಳೆಯೋಕ್ಕಾಗಲ್ಲ. ಇದು ಬಂದುಬಿಟ್ಟು ಆಗೋದು ಲೈಫಲ್ಲಿ, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಫೇಸ್ ಮಾಡ್ಕೊತ ಹೋಗಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲೇ ಇರಲಿ ಹೆಂಗೆ ಇರಲಿ, ನಾನು ಬಂದುಬಿಟ್ಟು ನಿಮ್ಗೆ ಒಂದು ವೀಡಿಯೋಸು ಒಳ್ಳೆ ಕಂಟೆಂಟ್ ಕೊಡ್ತಾಯಿರ್ತೀನಿ. ಮತ್ತು YPL ಸೀಸನ್ 2 ಫ್ರೀ ಎಂಟ್ರಿ ಏನಿದೆ ಅದನ್ನು ಕೂಡ ಇವತ್ತು ಅನೌನ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಬಂದುಬಿಟ್ಟು ಅದನ್ನು ನೋಡ್ಬೋದು, ಹೆಂಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ಸ್ಟಾಗ್ರಾಮ್ ಒಂದು ರೀಲ್ ಹಾಕ್ತೀನಿ, ಸೊ ಅದಕ್ಕೊಂದು ಇದು ಮಾಡಿ. ಸೊ ಬನ್ನಿ ಒಳಗಡೆ ಕೂಡ ಹೋಗೋಣ, ಏನೇನೈತೆ ಹೆಂಗೆ ಐತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ಹಂಗಂಗೆ ಬಿದ್ದಿದೆ.
ಖಾಲಿ ಖಾಲಿ, ಒಂದು ಅಕ್ಕಿ ಇಲ್ಲ. ನೋಡಕ್ಕೆ ನಿಮಗೆ ಹಂಗೆ ಅನಿಸ್ತಾ ಇದ್ದಿದ್ರೆ ನನಗೆ ಹಿಂಗೆ ಅನ್ಸುತ್ತೆ ನೋಡಿ. ನೋಡಿ ಮೊಟ್ಟೆ ಮರಿಗಳೆಲ್ಲ ಇದ್ವು. ಇಲ್ಲಿ ಜಂಗ್ಲಿ ಒಂದಿತ್ತು, ಜಂಗ್ಲಿ ಒಂದು ಜಾಗ ಕೊಟ್ಟಿದ್ದೆ, ಆ ಜಂಗ್ಲಿ ಮಾತ್ರ ಐತೆ. ಜಂಗ್ಲಿ ಮಾತ್ರ ಮರಿ ಮಾಡ್ಕೊಂಡೈತೆ. ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಜಾಗ ಅದಕ್ಕಾದ್ರೂ ಯೂಸ್ ಆಗಿ ಅದು ಒಂದು ಮೊಟ್ಟೆ ಮರಿ ಮಾಡ್ತೈತೆ. ಅದೊಂದು ಪಾರಿವಾಳನೇ, ಪರವಾಗಿಲ್ಲ. ಮತ್ತು ನಮ್ಮ ಸಪ್ಲಿಮೆಂಟ್ಸ್ ಎಲ್ಲ ನೋಡಿ ಹಂಗೆ ಬಿದ್ದಿದೆ. ಹಿಂಗಂದ್ರೆ ಹಂಗೆ ಇದೆ, ಏನೂ ಇಲ್ಲ. ನೋಡ್ಬೋದು ಆಚೆ ಎಲ್ಲೂ ಅಕ್ಕಿಗಳು ನಾನು ಬಿಟ್ಟಿಲ್ಲ. ಆಮೇಲೆ ಯಾವುದೋ ಒಂದು ಅಕ್ಕಿಗಳು ಇಟ್ಕೊಂಡ್ಬಿಟ್ಟೆ. ಇಲ್ಲ ಬ್ರೋ ನೀವು ಯಾವುದೋ ಸಿಂಪತಿ ವಿಡಿಯೋ ಮಾಡ್ತಾ ಇದೀರ ಅಂತ ಹೇಳ್ಬಿಟ್ಟು ತಿರ್ಗಾ ಅದಕ್ಕೊಂದು ಕಾಂಟ್ರವರ್ಸಿ ಮಾಡ್ತಾರೆ ಸ್ವಲ್ಪ ಜನ, ಸರಿನಾ? ಸೊ ಗೈಸ್ ಅಷ್ಟೇ ಗೈಸ್, ಬೇರೆ ಏನೂ ಇಲ್ಲ. ಇಲ್ಲಿ ಬಂದು ನಿಮ್ಗೊಂದು ಕೇಜ್ ಅಪ್ಡೇಟ್ ಅಂತ ಹೇಳಿದ್ರೆ ಇದೇ ನಾನು ಕೊಡಿರೋದು. ಯಾವ ಅಕ್ಕಿಗಳು ಇಲ್ಲ, ಯಾವುದೂ ಇಲ್ಲ. ಏನು ಮಾಡೋದು ಕೂಡ ಗೊತ್ತಾಗ್ತಾಯಿಲ್ಲ ನನಗಂತೂ, ಸರಿನಾ? ನಾನಂತೂ ತುಂಬ ಜನ ನಂಬಿ ಮತ್ತು ಇದು ಮಾಡಿ ಅದು ಮಾಡಿ ಎಲ್ಲರಿಗೂ ನಾನಾಗಿ ಬಂದಿದ್ದೀನಿ. ನನ್ನ ಕಷ್ಟಕ್ಕೆ ಬಂದಾಗ ಪರವಾಗಿಲ್ಲ, ಅದು ಬಂದುಬಿಟ್ಟು ಹೇಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮ್ಮ ಸಪೋರ್ಟ್ ಇರಲಿ, ಸರಿನಾ? ನಿಮ್ಮ ಸಪೋರ್ಟ್ ಇರಲಿ. ನಾನು ತುಂಬ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಆದರೆ ಸ್ವಲ್ಪ ಟೈಮ್ ಕಮ್ಮಿಯಿಂದ ಬಂದುಬಿಟ್ಟು ಆಗಾಗ್ತಾಯಿಲ್ಲ. ಮತ್ತು ತುಂಬ ಜನಕ್ಕೆ ಬಂದುಬಿಟ್ಟು ನಾನು ರೆಸ್ಪಾಂಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಪ್ಪ ಅಂತೇಳಿದ್ರೆ ಸ್ವಲ್ಪ ಬಂದುಬಿಟ್ಟು ಬೇರೆ ಕೆಲಸಗಳಲ್ಲಿ ಫುಲ್ ಪ್ಯಾಕ್ಡಪ್ ಆಗೋಗಿದೆ. ಮತ್ತು ಎಲ್ಲರಿಗೂ ಅಕ್ಕಿಗಳು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಇನ್ನೂ ತಿರ್ಗಾ ಸ್ಟಾರ್ಟ್ ಮಾಡ್ಬೇಕು ನಾನು. ಸ್ವಲ್ಪ ಟೈಮ್ ಕೊಡಿ ನನಗೆ. ಇವಾಗ ನಮ್ಮದು ಸೀಸನ್ದು ಟೂರ್ನಮೆಂಟ್ಗಳು ನಡೀತೈತಲ್ವಾ, ಸೊ ಆ ಸೀಸನ್ ಟೂರ್ನಮೆಂಟ್ಸ್ಗೆ ಸ್ವಲ್ಪ ಅದರಲ್ಲಿ ಫೋಕಸ್ಸು. ಮತ್ತು ಈ ಟೂರ್ನಮೆಂಟ್ ಬಂದುಬಿಟ್ಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ August 15ಗೆ ಇರುತ್ತೆ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಸಹ ಬರ್ತಾರೆ ಅಲ್ಲಿಗೆ. ಅಂದರೆ ನಮ್ಮ ಅಕ್ಕಿ ಸ್ಪೋರ್ಟಲ್ಲಿ ಯಾವ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೋ ಎಲ್ಲರನ್ನೂ ಕರ್ಸೋಣ ಅಂದ್ಕೊಂಡಿದ್ದೀನಿ. ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಅಂತೂ ನೆಕ್ಸ್ಟ್ ಲೆವೆಲಾಗಿ ಇರ್ತೈತೆ. ತುಂಬ ಗಿವ್ಅವೇಸ್ ಇರ್ತೈತೆ ಅದರಲ್ಲಿ ಕೂಡ, ಸರಿನಾ? ಮತ್ತು ಗೂಡುಗಳ್ದು ಮತ್ತು ಬೇರೆ ಬೇರೆ ಅಂಗಡಿಯವರು ಅಕ್ಕಿಗಳು ಇಕ್ಕಿರೋವ್ರದ್ದು ಅವ್ರದ್ದೆಲ್ಲ ಬಂದುಬಿಟ್ಟು ಒಂದು ಡಿಸ್ಪ್ಲೇ ಥರ ಕೂಡ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಸೊ ಆ ಥರ ಯಾರಾದರೂ ನಿಮ್ಮದು ಬಿಸ್ನೆಸ್ನ ನೀವು ಬಂದುಬಿಟ್ಟು ಪ್ರಮೋಟ್ ಮಾಡ್ಕೊಬೇಕಂತ ಹೇಳಿದ್ರೆ ನನಗೆ ರೀಚ್ ಔಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಈ ಇದರಲ್ಲಿ ನಿಮ್ಗೊಂದು ಅವಕಾಶ ಮಾಡಿಕೊಡ್ತೀವಿ ನಾವು. ಸೊ ಅದಕ್ಕೊಂದು ಪ್ರೊಸೀಜರ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಟೀಮ್ ನಿಮ್ಗೆ ಬಂದುಬಿಟ್ಟು ಅದು ಹಿಂಗೆ ಏನು ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಾರೆ, ಸರಿನಾ? ಸೊ ಇವಾಗ ಸದ್ಯಕ್ಕೆ ನಮ್ಮ ಲಾಫ್ಟಲ್ಲಿರೋದು ಒಂದೇ ಒಂದು ಅಕ್ಕಿ, ನಮ್ಮ ಈ ಅಕ್ಕಿ, ಸರಿನಾ? ಆ್ಯಕ್ಚುಲಿ ಇದ್ರಲ್ಲಿ ಕೂಡ ಏನಾಯ್ತಪ್ಪ ಅಂತ ಹೇಳಿದ್ರೆ ಈ ಜಂಗ್ಲಿ ಬಂದುಬಿಟ್ಟು ಒಂಥರ ನಿಮಗೆ ಗೊತ್ತು ಇಳಿದ್ರೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಆದರೆ ಇದು ಬಂದುಬಿಟ್ಟು ಹಿಂಗೆ ಪಲ್ಗೋಗಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವುದೋ ನಮ್ಮದು ಜಾತಿ ಅಕ್ಕಿ ಥರನೇ ಪಲ್ಗೋಗ್ಬಿಟ್ಟಿದೆ. ಅದಂತೂ ಇಲ್ಲೇ ಇರುತ್ತೆ, ಮುಟ್ಟಿದ್ರೆ ಕೈಗೆ ಸಿಗುತ್ತೆ, ಊಟ ಅದು ಕೈಯಲ್ಲಿ ತಿನ್ನುತ್ತೆ, ಹೋಗಿ ತಿರ್ಗಾ ಇದ್ರಲ್ಲಿ ಇದು ಮಾಡ್ಕೊಳುತ್ತೆ, ತಿರ್ಗಾ ಆಚೆ ಹೋಗಿ ತಿರ್ಗಾ ಬರುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಜಂಗ್ಲಿಗಳೆಲ್ಲ ಬಂದುಬಿಟ್ಟು ಇಲ್ಲಿ ಬಿಟ್ಬಿಟ್ರೆ ತಿರ್ಗಾ ಬರೋದೇ ಇಲ್ಲ ಮನೆಗೆ, ಭಯ ಪಡಿಸ್ಬಿಟ್ರೆ ಬರೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಇದಕ್ಕೆ ಎಷ್ಟು ಭಯ ಪಡಿಸಿದ್ರಿ, ಎಲ್ಲೆಲ್ಲಿಂದ ಐತೆ ಎಲ್ಲೆಲ್ಲ ಇಕ್ಕಿದ್ರಿ, ಇದು ತಿರ್ಗಾ ಬರ್ತಾಯಿತ್ತು ಮನೆಗೆ, ಇದು ತಿರ್ಗಾ ಇರ್ತೈತೆ. ಆ ಜಂಗ್ಲಿನ ಯಾವುದು ಜಾತಿ ಎಲ್ಲ ಇಕ್ಕಿದ್ಯಾ ಥರ ಅಂತ ತೋರಿಸ್ತೀನಿ ನೋಡಿ. ಸಬ್ಜಾ ಪಿಲಾಂಕ ಅನ್ಕೊಂಡ್ಬಿಟ್ಟಿರ ಆಮೇಲೆ. ಸಬ್ಜಾ ಪಿಲಾಂಕ ಅಲ್ಲ, ಜಂಗ್ಲಿನೇ ಅದು. ಮತ್ತು ನೋಡೋಣ ದಾವಡಿ ಎಲ್ಲ ಬಂದುಬಿಟ್ಟು ಹೆಂಗೆ ನೆಕ್ಸ್ಟ್ ಅಕ್ಕಿಗಳ್ದು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡೋಣ. ಅಕ್ಕಿಗಳು ಎಲ್ಲಿ ಕೊಟ್ಟಿದ್ದೀನಿ, ಅಕ್ಕಿಗಳು ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಜಲ್ದಿ ತಿಳಿಸ್ಕೊಡ್ತೀನಿ. ಮತ್ತು ಸೊ ಅಷ್ಟೇ ಗೈಸ್, ಇವತ್ತು ವೀಡಿಯೋ ಒಂದು ಚಿಕ್ಕ ಅಪ್ಡೇಟ್ ನಿಮ್ಗೆಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು. ಮಿಕ್ಕಿದೆಲ್ಲ ಚೆನ್ನಾಗಿದೆ. ಬಾಕ್ಸಿಂಗಲ್ಲಿ ಒಂದು ಕಂಟಿನ್ಯೂಸ್ ಆಗಿ 1-2 ಮ್ಯಾಚ್ ಗೆದ್ದಿದ್ದೀನಿ. ಒಂದು ಮ್ಯಾಚಲ್ಲಿ ಗೋಲ್ಡ್ ಹೊಡೆದೆ, ನಿನ್ನೆ ತಿರ್ಗಾ 2 ಗೋಲ್ಡ್ ಹೊಡೆದೆ. ಖುಷಿ ಆಗುತ್ತೆ. ಸೊ ನನ್ನನ್ನು ಬಂದುಬಿಟ್ಟು ನೀವು ಒಂದು ಇನ್ಸ್ಪಿರೇಷನಾಗಿ ಎತ್ಕೊಬೇಕಂತಂದರೆ ನನ್ನ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಎತ್ಕೊಳ್ಳಿ. ಅಕ್ಕಿ ಶೋಕಿ ಬಂದುಬಿಟ್ಟು ಇರೋದೆ, ಆದರೆ ಅದೊಂದು ಡಿಫ್ರೆಂಟ್ ಥಿಂಗ್, ಸರಿನಾ? ಬರೀ ಅದೊಂದೇ ಅಂತ ಹೇಳ್ಬಿಟ್ಟು ನನ್ನನ್ನು ಮೋಟಿವೇಶ್ನಾಗಿ ಎತ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ನನ್ನನ್ನು ಬಂದುಬಿಟ್ಟು ಬರೀ ನಾನು ಇದೊಂದೇ ಅಲ್ಲ, ಅಕ್ಕಿ ಶೋಕಿ ಒಂದೇ ಅಲ್ಲ, ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ವೀಡಿಯೋಸ್ ಮಾಡ್ತಾಯಿದ್ದೀನಿ, ಓದ್ತಾಯಿದ್ದೀನಿ, ಮತ್ತು ಸ್ಪೋರ್ಟ್ಸಲ್ಲಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ, ಸರಿನಾ? ಸೊ ದಯವಿಟ್ಟು ನನ್ನನ್ನು ಬಂದುಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಇನ್ಸ್ಪೈರ್ಡ್ ಆಗಿ ತಂದೆ ತಾಯಿಗಳಿಗೆ ಯಾರಿಗೂ ಒಂದು ಕೆಟ್ಟ ಹೆಸರು ತರಬೇಡಿ, ಸರಿನಾ? ಅವ್ರಿಗೆ ಬಂದುಬಿಟ್ಟು ಒಳ್ಳೆ ಹೆಸರು ತರೋಕ್ಕೆ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಕೆಟ್ಟ ಹೆಸರು ಮಾತ್ರ ತರಬೇಡಿ. ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ, ಸರಿನಾ? ಅವ್ರ ಕಷ್ಟ ಬೀಳುವಂಥ ಕೆಲಸಗಳು ಯಾವುದು ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಅವ್ರಿಗೆ ಇಷ್ಟ ಆಯ್ತು ಅಂತಂದರೆ ಅವರೇ ನಿಮ್ಮನ್ನು ಬಿಡ್ತಾರೆ.
ಸರಿನಾ, ಹಕ್ಕಿಗಳು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ಚಿಕ್ಕ ಹುಡುಗರಿಗೆಲ್ಲ ಹೇಳೋದು ನಾನು, ಯಾರು ದೊಡ್ಡವ್ರದ್ದು ಹೆಸ್ರುಗಳು ಕೇಳ್ಕೊಂಬಿಟ್ಟು ನಿಮಗೆ ಹೋಗ್ಬಿಟ್ಟು ಅಲ್ಲಿಂದ ಅಕ್ಕಿ ಎತ್ತು ಅಕ್ಕಿ ಎತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಏರಿಯಾದಲ್ಲಿ ಇರ್ತಾರೆ ಸ್ವಲ್ಪ ಜನ, ಹೋಗಿ ಎದ್ಬಿಟ್ಟು ಕಿಟ್ಟಿರ ಸಿಕ್ಕಾಕೊಂಡ್ರೆ ನಿಮ್ಮನ್ನ ಎರಾಬಿರಿ ಹೊಡೆದಾಕ್ತಾರೆ. ಸರಿನಾ, ದಯವಿಟ್ಟು ಅದ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ನಿಮ್ಗಂತ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ಅಕ್ಕಿಗಳ್ನ ಸಾಕಿ. ಮತ್ತು ಅದೇ ಥರ ಅಕ್ಕಿಗಳ್ನ ಬಂದುಬಿಟ್ಟು ಸ್ವಲ್ಪ ದಯವಿಟ್ಟು ಹುಷಾರಾಗಿ ಇಟ್ಕೊಳ್ಳಿ. ತುಂಬ ಕಳ್ತನಗಳಾಗ್ತೈತೆ. ಸರಿನಾ, ಯಾಕಂದರೆ ಅಕ್ಕಿ ಸ್ಪೋರ್ಟ್ ಹಿಂಗಿದ್ದಿದ್ದು ಹಂಗೆ ಹೋಗ್ಬಿಡೈತೆ. ಒಂದು 5 years ಬ್ಯಾಕ್ ಇದ್ದಿದ್ದು ಶೋಕಿಗೆ ಇವಾಗ ಇದ್ದಿದ್ದು ಶೋಕಿಗೆ ಒಂದು ಏರಿಯಾಗೆ ಹೋಗಿದ್ರೇ ನಮಗೆ ಮೇಲೆ ಛತ್ರಿಗಳೇ ಕಾಣಿಸ್ಬಿಡುತ್ತೆ. ಸರಿನಾ, ಕಳ್ತನ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ನಿಮ್ಮ ಮನೆ ಮೇಲೆ ಛತ್ರಿ ಕಾಣಿಸ್ಬಿಡುತ್ತೆ ಅಂತಂದರೆ ಸಾಕು, ನೀವು ಅಕ್ಕಿ ಇಕ್ಕಿದ್ರೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಹೋಗ್ಬಿಟ್ಟು ಬಂದುಬಿಟ್ಟು ನಿಮ್ಮನ್ನ ಒಂದು 3 ದಿವಸ ಒಂದು ವಾರ ಅಬ್ಸರ್ವ್ ಮಾಡಿಬಿಟ್ಟು ಎತ್ಬಿಡ್ತಾರೆ ಅಕ್ಕಿಗಳ್ನ. ಸರಿನಾ, ರೀಸೆಂಟಾಗಿ ನಮ್ಮ ಏರಿಯಾದಲ್ಲೇ ಫುಲ್ಲಾಗಿ ಎತ್ಬಿಟ್ಟಿದ್ದಾರೆ ಅಕ್ಕಿಗಳ್ನ. ಹೊಡೆದು ಗೀಡೆಲ್ಲ ಹೊಡೆದು ಹಾಕ್ಬಿಟ್ಟು, ಲಾಫ್ಟೆಲ್ಲ ಹೊಡೆದು ಹಾಕ್ಬಿಟ್ಟು ಅಕ್ಕಿಗಳ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಸೇಫಾಗಿರಿ. ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಲವ್ ಯು ಆಲ್.